ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಮೊದಲನೇ ಮೀಟಿಂಗ್ಗೆ ಪ್ರೆಸ್ ಕಾನ್ಫರೆನ್ಸ್ಗೆ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೀನಿ, ಅಭಿನಂದಿಸ್ತೀನಿ. ನಂಬರ್ 1, ಇವತ್ತು ಜಿಬಿಯಿಂದ ಎಲ್ಲ ಅಧಿಕಾರಿಗಳು ಈ ಟನಲ್ ವಿಚಾರ ಏನಿದೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಫೈನಲ್ಗೆಲ್ಲ ಬಂದಿತ್ತು. 2 ಫೇಸು, ಅದರಲ್ಲಿ 1 ಫೇಸ್ನ ಈಗ ಟೆಂಡರ್ನ ಕರೀತಾ ಇದ್ದೀವಿ. ಸೊ ಅದಕ್ಕೆ ನಾನು ಟೆಂಡರ್ ಫ್ಲೋಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನೊಂದ್ಸತಿ ನಾನು ಡಿಜಿಪಿ ಮತ್ತು ಐಜಿಪಿ ಇರುವಂತ ಮತ್ತು ಟ್ರಾಫಿಕ್ ಅವ್ರನ್ನ ಕರೆಸಿ ಆ ಎಕ್ಸಿಟ್ ಪಾಯಿಂಟ್ ಎಂಟ್ರಿ ಪಾಯಿಂಟ್ ಅಲ್ಲಿ ಎಲ್ಲೂ ಮುಂದೆ ಟ್ರಾಫಿಕ್ಗೆ ಕಂಜೆಷನ್ ಆಗಬಾರ್ದು ಅಂತ ಹೇಳಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇವತ್ತು ಸಾಯಂಕಾಲ 5 ಗಂಟೆಗೆ ಅವ್ರ ಜೊತೆ ಮೀಟಿಂಗ್ ಮಾಡಕ್ ನಾನು ಹೇಳಿದ್ದೀನಿ. ಯಾಕೆಂದ್ರೆ ಬೆಂಗಳೂರಿನ ಈ ವಿಧಾನಸೌಧದ 1 ಕಿಲೋಮೀಟರ್ ಒಳಗಡೆ ಯಾವುದೂ ಕೂಡ ಔಟ್ಲೆಟ್ ಇರಬಾರ್ದು ಅನ್ನೋದು ಒಂದು ನನ್ನೊಂದು ಗೈಡ್. ಯಾಕೆಂದ್ರೆ ಇಲ್ಲೆಲ್ಲರೂ ಆಯ್ತು ಅಂದ್ರೆ ಜಾಮ್ ಆಗ್ಬಿಡ್ತದೆ. ಸೊ ಅದಕ್ಕೆ ಒಂದ್ಸತಿ ನೀವು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಅವರೆಲ್ಲ ಕನ್ಸಲ್ಟೆಂಟ್ಸ್ ಎಲ್ಲ ಬಂದು ಪ್ರೆಸೆಂಟೇಷನ್ ಕೊಟ್ಟರು. ಸೊ ಅದಕ್ಕೆ ನಾನು ಚೀಫ್ ಸೆಕ್ರೆಟರಿ ಅವರು, ನಮ್ಮ BBMP ಅಡ್ಮಿನಿಸ್ಟ್ರೇಟ್ರು, ಗ್ರೇಟರ್ ಬೆಂಗಳೂರು ಅಡ್ಮಿನಿಸ್ಟ್ರೇಟ್ರು ಅವರೆಲ್ಲ ಸೇರಿ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ. 2ನೇ ವಿಚಾರ, 114 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ನ ಪ್ಲಾನ್ ಮಾಡಿದ್ದೀವಿ. ಅದು ಕೂಡ ಟ್ರಾಫಿಕ್ ಅವ್ರ ಬಗ್ಗೆ ಚರ್ಚೆ ಮಾಡಿ 114 ಕಿಲೋಮೀಟರ್ ಎಲ್ಲೆಲ್ಲಿ ಹೋಗ್ಬೇಕು, ಇನ್ಕ್ಲೂಡಿಂಗ್ ಒಂದು ಆಲ್ಟರ್ನೇಟಿವ್ ರೋಡ್. ಮೊನ್ನೆ ನಮ್ಮ ಇವರು ಕೂಡ ಜಾರ್ಜ್ ಅವರು ಕೂಡ ಅವರ ಕ್ಷೇತ್ರದಿಂದ ಹೋಗೋಕ್ಕೆ ಏರ್ಪೋರ್ಟ್ಗೆ ಸೇರಿಸ್ಕೊಂಡು ಒಂದು 114 ಕಿಲೋಮೀಟರ್ ಎಲಿವೇಟೆಡ್ ಮಾಡಿದ್ವಿ. ಅದಕ್ಕೂ ಕೂಡ ಟ್ರಾಫಿಕ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರಿಗೂ ಕೂಡ ಫೈನಲ್ ಒಪಿನಿಯನ್ ತೆಗೆದುಕೊಂಡು ಹೇಳಿದ್ದೀನಿ. 3ನೇದು, ಈ ಕಸದ ಒಂದು ದೊಡ್ಡ ಗಲಾಟೆ, ಅವರೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ರು. ಈಗ 33 ಪ್ಯಾಕೇಜ್ ಮಾಡಿ ಪ್ರತಿ ಒಂದು ಕ್ಷೇತ್ರಕ್ಕೆ ಒಂದು ಇಂಡಿವಿಜುವಲ್ ಪ್ಯಾಕೇಜ್ನ ಕರೀತಾ ಇದೀವಿ. ಕೆಲವು ದೊಡ್ಡ ಕ್ಷೇತ್ರ ಇರುವಂಥದ್ದನ್ನ 2 ಮಾಡಿದ್ವಿ, ದೊಡ್ಡ ಕ್ಷೇತ್ರ ಇರುವಂಥದ್ದು. ಒಟ್ಟು 33 ಪ್ಯಾಕೇಜ್ನ ಈಗಾಗಲೇ ನಮ್ಮ ಕ್ಯಾಬಿನೆಟ್ ಅಲ್ಲಿ ಕೂಡ ಅಪ್ರೂವ್ ಆಗಿ ಸುಮಾರು 4,150 ಕೋಟಿನೋ 400 ಕೋಟಿನೋ ಅಷ್ಟು ಆಗಿದೆ. ಅದಕ್ಕೆ ಕೂಡ ಟೆಂಡರ್ ಕರೀತಾ ಇದ್ದೀವಿ. 7 ವರ್ಷಕ್ಕೆ 7 ಇಯರ್ಸ್. ಯಾಕೆಂದ್ರೆ ವೆಹಿಕಲ್ ನಾನು ನೀವು 5 ವರ್ಷ ಅಂತಿದ್ದೆ, ಬಟ್ ವೆಹಿಕಲ್ ಇದು 7 ಇಯರ್ಸ್ ಅಂತ ಹೇಳಿ 7 ಇಯರ್ಸ್ ಲೈಫ್ ಇರ್ತದೆ ಅಂತೇಳಿ